ओम नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराज भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृथाः। श्री सत्यात्म गुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य कृष्णचारित्रमञ्जरी विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಬೆಳಗ್ಗೆ 8:30 ಗಂಟೆಗೆ ಪ್ರವಚನ ಮಾಡಬೇಕಾಗಿತ್ತು. ಸ್ವಲ್ಪ ಸ್ವಾಸ್ಥ್ಯದ ಅನಾನುಕೂಲದಿಂದ ಆಗಲಿಲ್ಲ. ಅದಕ್ಕೋಸ್ಕರ ವಿಳಂಬವಾಗಿ ನಾನು ಮಾಡ್ತಾ ಇದ್ದೇನೆ. ನಿಂದಿನ ಕಥಾ ಸಂದರ್ಭಾನುಸಾರವಾಗಿ ಶ್ರೀಕೃಷ್ಣ ದೌತ್ಯದ ನೆವದಿಂದ ದೂತನಾಗಿ ಹಸ್ತಿನಾವತಿಗೆ ಬರುವ ನೆವದಿಂದ ಕೌರವ ವೀರರ ಮೇಲೆ ಮಾನಸಿಕವಾಗಿರ್ತಕ್ಕಂಥ ಒಂದು ಒತ್ತಡವನ್ನು ತಂದುಕೊಟ್ಟು ಅವರಲ್ಲಿ ಹೀನಗಂಡವನ್ನು ನಿರ್ಮಾಣ ಮಾಡಿದ. ಇನ್ಫೀರಿಯರ್ ಕಾಂಪ್ಲೆಕ್ಸ್. ನಾವು ಸೋಲ್ತೇವೆ. ಕೃಷ್ಣ ಎದುರಿನಲ್ಲಿದ್ದಾನೆ. ಭೀಮಾರ್ಜುನರನ್ನು ಸಮಸಾಟಿ ಯಾರೂ ಇಲ್ಲ. ನಾವು ಸೋಲುವುದು ನಿಶ್ಚಿತ. ನಾವು ಸಾಯ್ತೇವೆ. ಆಟಗಾರನಿಗೆ ಆವಾಗ ನಾನು ಔಟ್ ಆಗ್ತೇನೆ ಅಂತ ಮನಸ್ಸಿನಲ್ಲಿ ಬರ್ತದೆ, ಔಟ್ ಆಗಿಬಿಡ್ತಾನೆ. ಇದು ಸ್ಥಿತಿ. ನೀವು ಹೀಗೆ ಹೇಳ್ತೀರಿ, ಪ್ರಮಾಣ ಏನಿದಕ್ಕೆ ಅಂತ ನೀವು ಕೇಳಬಹುದು. ಶ್ರೀಕೃಷ್ಣ ಯಾವಾಗ ತನ್ನನ್ನು ಕಟ್ಟಬೇಕು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನಾದಿಗಳು ಪ್ರಯತ್ನ ಮಾಡಿದರು, ಆಗಲೇ ತನ್ನ ಭೀಕರವಾದ ರೂಪವನ್ನು ತೋರಿಸಿ ನೀವೆಲ್ಲರೂ ಸಾಯೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ಹೊರಟು ಹೋದ ನಂತರ ಬಹಳ ನಿರಾಶದ ವಾತಾವರಣ ಕೌರವರ ಪಕ್ಷದಲ್ಲಿ ಬೆಳೆಯಿತು. ಕಾರ್ತೀಕ ಕೃಷ್ಣ ಪಕ್ಷ ಚತುರ್ದಶಿ ಬಂತು. ಯುದ್ಧ ಪ್ರಾರಂಭವಾಗ್ತಕ್ಕಂಥದಕ್ಕೋಸ್ಕರ ಕೌರವರು ಪಾಂಡವರು ಶ್ರೀಕೃಷ್ಣ ದೂತನಾಗಿ ಬರುವುದಕ್ಕೋಸ್ಕರ ಇನ್ನೊಂದು ಕಾರಣವಿತ್ತು. ಯುದ್ಧದಲ್ಲಿ ಸೈನಿಕರಿಗೆ ನೀರು ಆಹಾರ ಕಡಿಮೆ ಬೀಳಬಾರದು. ಅದಕ್ಕೆ ಕೃಷ್ಣ ಕೌರವರ ಕಡೆಯಿಂದ ಯುದ್ಧದ ನಿರ್ಣಯ ಬರುವ ಬದಲಾಗಿ ಪಾಂಡವರ ಕಡೆಯಿಂದ ಬರುವಂತೆ ಮಾಡಿಸಿ, ಅಷ್ಟರಲ್ಲಿ ಪಾಂಡವರು ನೀರು ಮತ್ತು ಇತ್ಯಾದಿಗಿರ್ತಕ್ಕಂಥ ಕುರುಕ್ಷೇತ್ರದ ಆ ದೋಹಾ ನದಿಯ ಪರಿಸರದಲ್ಲಿ ಪಾಂಡವರ ಸೈನ್ಯ ನಿಂತ್ಕೊಂಡ್ಬಿಟ್ಟಿದೆ. ಕೌರವರಿಗೆ ನೀರಿನ ಅನಾನುಕೂಲತೆ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಕೌರವರು ಬರಬೇಕಾಗಿ ಯುದ್ಧ ಭೂಮಿಯನ್ನು ಆರಿಸಬೇಕಾಗಿದ್ದರೂ ಸಹಿತ ನಮಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ಆಹಾರ ಸರಬರಾಜು, ನೀರಿನ ಸರಬರಾಜಿಗೆ ಅನುಕೂಲವಾಗಿರಬೇಕು. ಪರಮಾತ್ಮ ತಾನು ಮೊದಲೇ ಹೇಳಿ ಹೋಗಿದ್ದ. ಅಲ್ಲಿಗೆ ಕುರುಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ಸಂಪೂರ್ಣ ಸೈನ್ಯವನ್ನು ಅವರು ಮಾನಸಿಕವಾಗಿ ಭಯಗೊಂಡಿದ್ದರು. ಅವರಲ್ಲಿ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳೆದಿತ್ತು ಅನ್ನೋದಕ್ಕೋಸ್ಕರ ಯುದ್ಧದ ಆರಂಭದಲ್ಲಿ ದುರ್ಯೋಧನನ ಮಾತು ಸಾಕ್ಷಿ. ಅಲ್ಲಂತೂ ಯುದ್ಧ ಭೂಮಿಯಲ್ಲೇ ಪಾಂಡವರು ತಮಗೆ ಅನುಕೂಲವಾದ ಯುದ್ಧ ಭೂಮಿಯನ್ನು ಆರಿಸಿಕೊಂಡಿದ್ದಾರೆ. ನಂತರ ಬಂದ ಕೌರವರಿಗೆ ಆ ಅನುಕೂಲತೆ ಇರಲಿಲ್ಲ. ನಿಜವಾಗಿ ಅಭ್ಯಾಸ ಮಾಡತಕ್ಕಂಥ ಒಂದು ದೊಡ್ಡ
ಯುದ್ಧ ನೀತಿ ಮಹಾಭಾರತ ಅಂತ ತಿಳ್ಕೊಂಡಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಗ್ರಂಥ. ಶ್ರೀಕೃಷ್ಣ ಬರುವಾಗಲೇ ಹೇಳಿಬಿಟ್ಟ, ಚತುರ್ದಶಿ ದಿವಸ ಯುದ್ಧ ಪ್ರಾರಂಭವಾಗ್ತದೆ ಅಂತ. ಮಾರ್ಗಶಿರ, ಕಾರ್ತಿಕ ಕೃಷ್ಣ ಚತುರ್ದಶಿ ಎರಡು ಸೈನ್ಯಗಳು ಎದುರೆದುರು ಸೇರಿವೆ. ಇಬ್ಬರು ಒಳ್ಳೆಯ ತಯಾರಿಯಿಂದ ಬಂದಿದ್ದಾರೆ. ಈ ಕಡೆಯಲ್ಲಿ ಭೀಷ್ಮ ದ್ರೋಣಾದಿ ಮಹಾ ಒಳ್ಳೆ ಪರ್ಸನಾಲಿಟಿ ಇರ್ತಕ್ಕಂಥ, ವಯಸ್ಸಾದರೂ ಗಟ್ಟಿಮುಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಈ ಕಡೆಗೆ ಧೃಷ್ಟದ್ಯುಮ್ನ ಸೇನಾಪತಿ ಅವನು ಅದ್ಭುತವಾದ ರೀತಿಯಲ್ಲಿ ಸೈನ್ಯದ ಸಂಘಟನೆಯನ್ನು ಮಾಡಿದ್ದಾನೆ. ದುರ್ಯೋಧನ ಬಂದಿದ್ದಾನೆ, ನೋಡ್ದ. ಪಾಂಡವರ ಸೈನಿಕರಲ್ಲಿ, ಪಾಂಡವರ ವೀರರಲ್ಲಿ ಇರ್ತಕ್ಕಂಥ ಉತ್ಸಾಹ ತನ್ನ ಸೈನ್ಯದಲ್ಲಿ ಕಾಣಿಸ್ಲಿಲ್ಲ. ಏನೋ ಒಂದು ಥರದ ಅನುತ್ಸಾಹ, ಮಾಡಬೇಕಲ್ಲ ಅಂತ ಅನ್ನೋ ರೀತಿ ಒಂದು ಕ್ರಮ. ಬಂದಿದ್ದೇವೆ ಯುದ್ಧ ಮಾಡಬೇಕಲ್ಲ ಅಂತ ತಿಳ್ಕೊಂಡಂತ, ವರ್ಕ್ ಟು ರೂಲ್. ಅದನ್ನು ನೋಡಿ ಆಗ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ದ್ರೋಣಾಚಾರ್ಯ ಹತ್ರ ಬಂದಿದ್ದಾನೆ ತನ್ನ ಗುರುಗಳು. ಸೇನಾಪತಿಯಾದ ಭೀಷ್ಮರನ್ನು ಮಾತನಾಡಿಸುವ ಬೇಕಾದಷ್ಟು ಬೈದಿದ್ದಾನೆ ಅವರಿಗೆ. ಅದಕ್ಕೋಸ್ಕರ ಧೈರ್ಯ ಇರಲಿಲ್ಲ. ಬಂದು ಹೇಳ್ತಾನೆ, ಆಚಾರ್ಯರೇ ನೋಡಿ, ಪಾಂಡವರ ವಿಶಾಲವಾದ ಸೈನ್ಯ ಕಾಡಿನಿಂದ ಬಂದಿದ್ದಾರೆ, ವನವಾಸದಲ್ಲಿದ್ದು ಬಂದಿದ್ದಾರೆ, ಜನರ ಸಂಪರ್ಕ ಇಲ್ಲ. ಅವರೇನು ಸೈನ್ಯ ಕೂಡಿಸ್ತಾರೆ, ನಾವು ಅವರನ್ನು ಸ್ವಲ್ಪದಲ್ಲಿ ಸೋಲಿಸಬಹುದು ಅಂತ ತಿಳ್ಕೊಂಡಿದ್ರೆ ಸ್ವಲ್ಪ ಸಮಯದಲ್ಲಿ ಇಷ್ಟು ವಿಶಾಲ ಸೈನ್ಯ, 7 ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಸಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಮಹಾವೀರರು. ನಮ್ಮ ಸೈನ್ಯ 11 ಅಕ್ಷೋಹಿಣಿ ಸೈನ್ಯ. ಆದರೆ ನಮ್ಮ ಸೈನಿಕರಲ್ಲಿ, ನಮ್ಮ ಸೇನಾಪತಿಗಳಲ್ಲಿ ಉತ್ಸಾಹ ಕಾಣಿಸ್ತಾನೇ ಇಲ್ಲ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಆ ದುರ್ಯೋಧನನ ಮಾತಿನಿಂದ ಬಂದಕ್ಕಂಥ ಮಾತು ನೋಡಲು ಲಕ್ಷ್ಯ ಕೊಡೋಣ. ಭೀಷ್ಮಾಚಾರ್ಯರಿಂದ ರಕ್ಷಿತವಾದ ನನ್ನ ಈ ಸೈನ್ಯ ಪಾಂಡವರನ್ನು ಗೆಲ್ಲುವುದಕ್ಕೋಸ್ಕರ ಸಮರ್ಥ ಅಂತ ನನಗೆ ಅನಿಸ್ತಾ ಇಲ್ಲ. ಪರ್ಯಾಪ್ತ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇರಲಿಲ್ಲ. ಸಾಕು ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ನು ಪಾಂಡವರ ಸೈನ್ಯ ನೋಡಿ, ಪರ್ಯಾಪ್ತಂತು ಇದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ ಭೀಷ್ಮಾಭಿರಕ್ಷಿತಂ, ಅಲ್ಲಿ ಭೀಮಾಭಿರಕ್ಷಿತಂ. ಇಲ್ಲಿ ಸೇನಾಪತಿ ಭೀಷ್ಮ, ಇಲ್ಲಿ ಹೆಸರು ಹೇಳಿ ಸರಿ, ಅಲ್ಲಿ ಧೃಷ್ಟದ್ಯುಮ್ನಾಭಿರಕ್ಷಿತಂ ಅಂತ ಹೇಳಬೇಕು. ಆದರೆ ದುರ್ಯೋಧನನಿಗೆ 24 ತಾಸು ಭಯ, ಭೀಮನ ಭಯ. ಯಾವಾಗ ಭೀಮನ ಕೈಯಲ್ಲಿ ಸಿಗ್ತೇನೆ, ಯಾವಾಗ ಭೀಮನನ್ನು ತೊಡೆ ಹೊಡಿತಾನೆ, ಯಾವಾಗ ನನ್ನನ್ನು ಕೊಲ್ತಾನೆ, ಇದೇ ಕನಸನ್ನೇ ದುರ್ಯೋಧನ ಕಾಣುತ್ತಾ ಇದ್ದ. ಕಳ್ಳನ ಮನಸ್ಸು ಹುಳ್ಳುಳ್ಳುಗೆ ಅಂತಿಕೊಂಡು ಅಂತೇಳಿ ಗಾದೆ ಮಾತಿದೆ ಅಲ್ಲ, ಆ ರೀತಿಯಾಗಿ ಅಪರಾಧ ನಾನು ಮಾಡಿದನು, ಅಪರಾಧ ನನಗೆ ಶಿಕ್ಷೆ ಸಿಗ್ತದೆ ಅಂತಕ್ಕಂಥ ಒಂದು ಅಪರಾಧಿ ಮನೋವೃತ್ತಿ ದುರ್ಯೋಧನಲ್ಲಿ ಕಂಡು ಬರ್ತಾ ಇತ್ತು. ನಿಜವಾಗಿಯೂ ರಾಜನಾಗಿರ್ತಕ್ಕಂಥ ವ್ಯಕ್ತಿ ಧೈರ್ಯದಿಂದ ಇರಬೇಕು. ಬಂದದ್ದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ಇರಬೇಕು. ಅಷ್ಟೇ ಅಲ್ಲ, ತಾನು ಸೇನಾಪತಿಗಳಿಗೆ, ಸೈನಿಕರಿಗೆ ಧೈರ್ಯವನ್ನು ಕೊಡಬೇಕು. ಆದರೆ ಇಲ್ಲಿ ವಿಚಿತ್ರ, ದುರ್ಯೋಧನ ಅಂಜಿದ್ದಾನೆ. ನನ್ನ ಸೈನಿಕರೆಲ್ಲ ಮದರ್ಥೆ ತ್ಯಕ್ತ ಜೀವಿತಾ, ನನ್ನ ಸಲುವಾಗಿ ಸಾಯಲಿಕ್ಕೆ ಬಂದಿದ್ದಾರೆ ಹೊರತು ಇವರು ನನಗೆ ವಿಜಯ ಕೊಡಿಸ್ತಾರೆ ಅಂತ ತಿಳ್ಕೊಂಡು ಅಂತ ಹೇಳಿ
ಅನಿಸ್ತಾ ಇಲ್ಲ ಅಂತಕೊಂಡಂತನೋ ದುರ್ಯೋಧನನ ಮಾತಿನ ಕಡೆಗೆ ಲಕ್ಷ್ಯ ಕೊಟ್ಟರೆ ಕೃಷ್ಣ ದೂತನಾಗಿ ಅಸಫಲನಾಗಲಿಲ್ಲ. ಕೃಷ್ಣ ದೂತನಾಗಿ ಹೋದ, ಆದರೆ ಸಂಧಿ ಮಾಡೋದಕ್ಕೋಸ್ಕರ ಅವನ ಕಡೆಯಿಂದ ಆಗಲಿಲ್ಲ ಅಂತಕ್ಕಂತಹ ಏನು ಒಂದು ತಪ್ಪು ಕಲ್ಪನೆ, ಇದು ತಪ್ಪಿದೆ. ಅವರ ವಿವೇಚನೆಯೇ ತಪ್ಪಿದೆ, ಅವರ ವಿಮರ್ಶೆ ತಪ್ಪಿದೆ. ಕೃಷ್ಣ ಅಸಫಲನಾಗೇ ಬರಲಿಲ್ಲ. ಅವನು ಯುದ್ಧ ಪೂರ್ವದಲ್ಲಿ ಪಾಂಡವರಿಗೆ ಜಯವನ್ನು ಸಂಪಾದಿಸಿ ಬಂದಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಜಯವನ್ನು ಕೊಡ್ತಾ ಬಂದಿದ್ದಾನೆ. ಕೃಷ್ಣ ಹೇಳಿದ ತನ್ನ ಸಹಾಯಕ್ಕೆ ಬಂದಿರತಕ್ಕಂತಹ ದುರ್ಯೋಧನ ಮತ್ತು ಅರ್ಜುನರಿಗೆ, ಯಾವಾಗ ಯುದ್ಧ ನಿಶ್ಚಯವಾಯಿತು, ಯಾದವರನ್ನು ನಮ್ಮ ಕಡೆಗೆ ಮಾಡಿಕೊಂಡ್ರೆ ಆಗ ಪಾಂಡವರು, ಕೃಷ್ಣನ್ ನಮ್ಮ ಕಡೆಗೆ ಬರ್ತಾನೆ, ಪಾಂಡವರ ಪರಾಜಯ ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ತಿಳಿದುಕೊಂಡು ಅವನು ಮೊಟ್ಟ ಮೊದಲು ಕೃಷ್ಣನಿಗೆ ಸಹಾಯ ಕೇಳಲಿಕ್ಕೆ ಹೋಗಿದ್ದಾನೆ. ಕೃಷ್ಣ ನೋಡಿದ, ಕಿಟಕಿಯಿಂದಲೇ ಗೊತ್ತಾಯಿತು ದುರ್ಯೋಧನ ಬಂದಿದ್ದಾನೆ, ಸಹಾಯ ಕೇಳಿಗೆ ಬರ್ತಾನೆ ಅಂತ ತಿಳ್ಕೊಂಡಂತೇಳಿ ಕೃಷ್ಣ ತನ್ನ ಶಯ್ಯಾಗಾರದಲ್ಲಿ ಹೋಗಿ ಮಲೆಕೊಂಡಂತವ ನಾಟಕ ಮಾಡಿದ್ದ. ದ್ವಾರಪಾಲಕರು, ಕೃಷ್ಣನ ರೂಮಿನ ದ್ವಾರಪಾಲಕರು, ಇಲ್ಲ ಕೃಷ್ಣ ಏನು ಮಲಗಿದ್ದಾನೆ, ಮಲಗಿದ್ದರೂ ಪರವಾಗಿಲ್ಲ, ನಾನು ಶಯ್ಯಾಗಾರದಲ್ಲಿ ಹೋಗಿ ಕೂತ್ಕೊಳ್ತೇನೆ ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಒಳಗೆ ಬಂದಿದ್ದಾನೆ. ಅಲ್ಲೊಂದು ಒಳ್ಳೆ ರತ್ನಖಚಿತವಾದಂಥ ಕುರ್ಚಿ, ಆದರೆ ಅದು ಕೃಷ್ಣನ ತಲೆ ಹತ್ತಿರ ಇತ್ತು. ಕೃಷ್ಣ ಈಗ ತಲೆ ಮಲ್ಕೊಂಡಿದ್ದಾನೆ. ಇದರ ಬದಿಯಲ್ಲಿ ಇಲ್ಲಿ ಕುರ್ಚಿ ಇತ್ತು, ಇಲ್ಲಿ ದುರ್ಯೋಧನ ಕೂತ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ ಬಂದಿದ್ದ ಕೃಷ್ಣನ ಸಹಾಯ ಕೇಳೋದಕ್ಕೋಸ್ಕರ. ಸರ್ವಜ್ಞನಾದ ಪರಮಾತ್ಮ ಎಲ್ಲಾನು ಕಣ್ಣಿಂದ ನೋಡ್ತಾ ಇದ್ದಾನೆ. ಅರ್ಜುನ ಬಂದವನು ಅವನು ಪಾದದ ಹತ್ತಿರ ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಸಹಾಯ ಕೇಳಲಿಕ್ಕೆ ಬಂದವನು ಇಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡ. ದುರ್ಯೋಧನ ಸಹಾಯ ಕೇಳಲಿಕ್ಕೆ ಬಂದ ಅರ್ಜುನ ಕೈ ಜೋಡಿಸ್ಕೊಂಡು ನಿಂತ್ಕೊಂಡಿದ್ದಾನೆ. ಕೃಷ್ಣ ಈಗ ಮಲಕೊಂಡೋದನ್ನು ಹೇಗೆ ಎದ್ದು ಕೂತ್ಕೊಂಡ. ಏನಪ್ಪ ಅರ್ಜುನ, ಯಾವಾಗ ಬಂದೆ, ಏನು ಬೇಕಾಗಿತ್ತೋ ಅಂತ ಅರ್ಜುನನ್ನು ಮಾತನಾಡಿಸಿದ ಕೃಷ್ಣ. ಗೊತ್ತಿತ್ತು ಇಲ್ಲಿ ದುರ್ಯೋಧನ ಕೂತಿದ್ದಾನೆ ಅಂತೇಳಿ, ಬೇಕಂತಲೇ ಆ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಆಗ ದುರ್ಯೋಧನ, ಏ ಕೃಷ್ಣ, ಅರ್ಜುನ್ಗಿಂತ ಮೊದಲು ನಾನು ಬಂದಿದ್ದೇನೆ. ಅರ್ಜುನ, ನೀ ಯಾಕೆ ಬಂದಿದ್ದೆಪ್ಪ? ನಾನು ಯುದ್ಧಕ್ಕೆ ಸಹಾಯ ಕೇಳಲಿಕ್ಕೆ ಬಂದಿದ್ದೇನೆ. ದುರ್ಯೋಧನ ಹೇಳಿದ, ನಾನು ಮೊದಲು ಬಂದಿದ್ದೇನೆ, ನನ್ನ ಸಹಾಯ ಮಾಡಬೇಕು. ಆಗ ಕೃಷ್ಣನ ರಾಜನೀತಿ ನೆನಪೇಂಟ್. ಕೃಷ್ಣ ಹೇಳಿದ, ನನಗೆ ಮೊದಲು ಕಂಡವನು ಅರ್ಜುನ, ಅರ್ಜುನನಿಗೆ ಮೊದಲು ಚಾನ್ಸ್ ಕೊಡ್ತೇನೆ, ಇಬ್ಬರಿಗೂ ಹೆಲ್ಪ್ ಮಾಡ್ತೇನೆ. ನಾನು ಬಾಲ್ಯದಲ್ಲಿ ಗೋಕುಲದಲ್ಲಿದ್ದಾಗ ಗೋಪಿಕೆಯರ ಅಲ್ಲಿ ನಾನು 10 ಲಕ್ಷ ಮಕ್ಕಳನ್ನು ಪಡೆದಿದ್ದೇನೆ. ಅವರು ನನ್ನ ಮಕ್ಕಳು. ಆ ಮಕ್ಕಳು ನನ್ನ ಸೈನಿಕರು, ನನ್ನ ಅಧಿಕಾರ ಅವರ ಮೇಲೆ ಇದೆ. 10 ಲಕ್ಷದ ಜನರು ಒಂದು ಪಕ್ಷದಲ್ಲಿದ್ದು ಸಹಾಯ ಮಾಡ್ತಾರೆ. ಆ ನಂತರ ಇನ್ನೊಂದು ಕಡೆಗೆ ನಾನು ಸಹಾಯ ಮಾಡ್ತೇನೆ. ಆದರೆ ನಾನು ಬರ್ತೇನೆ. ಆದರೆ ನಾನು ಯುದ್ಧ ಮಾಡೋದಕ್ಕೋಸ್ಕರ ಬರೋದಿಲ್ಲ.
ನಾನು ಕೇವಲ ಸಲಹಾಗಾರನಾಗಿ ಬರ್ತೇನೆ. ನಾನು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ, ಯಾವ ಅಸ್ತ್ರಶಸ್ತ್ರವನ್ನು ಧಾರಣೆ ಮಾಡೋದಿಲ್ಲ. ಅಂತ ಹೇಳಿ ಆ ಕಾಲದಲ್ಲಿ ಇಲ್ಲ, ಅಸ್ತ್ರಶಸ್ತ್ರಹೀನನಾದ ಕೇವಲ ಸಲಹೆಗಾರನಾದ ನನ್ನನ್ನು ಆರಿಸಬೇಕು, ಇಲ್ಲ ನನ್ನ 10 ಲಕ್ಷ ಸೈನ್ಯವನ್ನು ಆರಿಸಬೇಕು. ಅರ್ಜುನ, ಇವೆರಡರಲ್ಲಿ ಯಾವುದನ್ನು ಆರಿಸ್ತೆ ಆರಿಸು. ಆ ನಂತರ ಉಳಿದದ್ದು ದುರ್ಯೋಧನನಿಗೆ. ದುರ್ಯೋಧನನ ಎದೆಯಲ್ಲಿ ಡವಡವ. ಅರ್ಜುನ 10 ಲಕ್ಷ ಆರಿಸಿಬಿಟ್ರೆ ಈ ಕೆಲಸಕ್ಕೆ ಬಾರದ, ಸುಮ್ಮನೆ ಯುದ್ಧ ಮಾಡ್ಲಿಕ್ಕೆ ಬರದೆ ಸುಮ್ಮನೆ ಸಲಹೆ ಕೊಡು, ಕೃಷ್ಣನಿಂದ ಏನು ಉಪಯೋಗ ಅಂತ ವಿಚಾರ ಮಾಡಿದವನು ದುರ್ಯೋಧನ. ದುರ್ಯೋಧನನಿಗೆ ಶಕ್ತಿ ಗೊತ್ತಿಲ್ಲ ಅವನಿಗೆ, ಅಥವಾ ಗೊತ್ತಿದ್ರೂ ಮರ್ತಿದ್ನೋ ಯಾರಿಗೂ ಗೊತ್ತು. ಶಕ್ತಿಗಿಂತ ಯುಕ್ತಿ ಮೇಲು. ಯಾವಾಗಲೂ ಶಕ್ತಿಗಿಂತ ಯುಕ್ತಿ ಮೇಲು ಇರ್ತದೆ. ಇದನ್ನು ದುರ್ಯೋಧನ ಮರೆತಂತ ಕಾಣಿಸ್ತದೆ. ಆದರೆ ಶ್ರೀಕೃಷ್ಣನ ಸಹವಾಸದಲ್ಲಿ ಬೆಳೆದ, ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಬೆಳೆದ ಅರ್ಜುನ ಹೇಳ್ತಾನೆ, ಕೃಷ್ಣ ನಿನ್ನ ಸೈನ್ಯ ನನಗೆ ಬೇಡ, ನೀನು ಬೇಕು. ಯಾಕೆ ನೀನು 10 ಲಕ್ಷ ಸೈನ್ಯಕ್ಕೆ ಊಟಕ್ಕೆ ಹಾಕೊಡ್ತ ಹಣ ನಮ್ಮ ಹತ್ರ ಇಲ್ಲ. ನಾವು ಬಡವರು, ಬಡವರ ದಿಟ ನೀನು, ನಾವು ದೀನ, ನೀನು ದೀನಾನಾಥ. ಕೃಷ್ಣ, ನೀನು ನನ್ನ ಪಕ್ಷಕ್ಕೆ ಬಂದರೆ ಸಾಕು, ಯುದ್ಧ ಮಾಡಬೇಡ, ನಮಗೆದ್ದು ಮಾರ್ಗದರ್ಶನ ಮಾಡು ಸಾಕು. ದುರ್ಯೋಧನ ಸಂತೋಷ. ದುರ್ಯೋಧನ ಹಾಗ ನಾನು 10 ಲಕ್ಷ ಕರ್ಕೊಂಡು ಹೋಗ್ತೇನೆ, ಕರ್ಕೊಂಡು ಹೋಗಂತ. ಆದರೆ ದುರ್ಯೋಧನಿಗೆ ಇಷ್ಟು ಬುದ್ಧಿ ಇಲ್ಲ. ನಮ್ಮ ಯಜಮಾನ ಎದುರು ಪಕ್ಷದಲ್ಲಿದ್ದಾನೆ, ನಾವು ಅವನ ವಿರುದ್ಧ ಯುದ್ಧ ಮಾಡಬೇಕಾಗಿದ್ದರೆ ಅವರು ಎಷ್ಟು ಮನಸ್ಸಿನಿಂದ ಯುದ್ಧ ಮಾಡ್ತಾರೆ ಹೇಳಿ? ಎಷ್ಟು ಮನಸ್ಸು ಕೊಟ್ಟು ಯುದ್ಧ ಮಾಡ್ತಾರೆ? 10 ಲಕ್ಷ, ಅದಕ್ಕೆ ನಾರಾಯಣ ಸೈನ್ಯ ಅಂತ ಹೆಸರಿತ್ತು. ಅದನ್ನು ದುರ್ಯೋಧನ ಕರೆದುಕೊಂಡು ಹೋಗಿದ್ದ. ಆದರೆ ಕೃಷ್ಣ ವ್ಯಕ್ತಿತ್ವೇ ಹಾಗಿತ್ತು. ದುರ್ಯೋಧನ ಕೃಷ್ಣನನ್ನು ನೋಡಿ ಅಂಜಿದ್ದಾನೆ. ಅದಕ್ಕೋಸ್ಕರ ತನ್ನ ಗುರುಗಳಿಗೆ ಹೇಳ್ತಾ ಇದ್ದಾನೆ, ನಮ್ಮ ಸೈನ್ಯ ಗೆಲ್ಲಲಿಕ್ಕೆ ಕಡಿಮೆ ಬೀಳುತ್ತದೆ, ಪಾಂಡವರ ಸೈನ್ಯ ಗೆಲ್ಲಲಿಕ್ಕೆ ಸಮರ್ಥವಾಗಿದೆ ಅಂತ ತಿಳ್ಕೊಳುತ್ತೆ. ಇದು ಕೃಷ್ಣನ ರಾಜನೀತಿ, ಕೃಷ್ಣನ ಯುದ್ಧ ನೀತಿ. ಕೃಷ್ಣ ಅರ್ಜುನಿಗೆ ಹೇಳಿದ್ದಾನೆ, ನಾನು ನಿನ್ನ ಸಾರಥಿ ಆಗ್ತೇನೆ. ನಿನಗೆ ಮತ್ತೇನು ಬೇಕು? ಸಾರಥಿ ಯೋಗ್ಯನಾಗಿದ್ದರೆ ಯುದ್ಧ ಮಾಡತಕ್ಕಂಥ ವ್ಯಕ್ತಿ ಅದ್ಭುತವಾದ ರೀತಿಯಲ್ಲಿ ಯುದ್ಧ ಮಾಡಲಿಕ್ಕಾಗ್ತದೆ. ಡ್ರೈವರ್ ಚೆನ್ನಾಗಿರ್ಬೇಕು. ಯಜಮಾನ ಎಷ್ಟೇ ದೊಡ್ಡವನಾಗಿದ್ದರು ಡ್ರೈವರ್ ಆಕ್ಸಿಡೆಂಟ್ ಮಾಡಿದರೆ ಎಲ್ಲೂ ಜೀರೋ. ಅದಕ್ಕೋಸ್ಕರ ಯುದ್ಧ ಭೂಮಿಯಲ್ಲಿ ಅರ್ಜುನನು ಬಂದಿದ್ದಾನೆ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ. ಅಚ್ಯುತ, ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ಇಡು. ನಿಲ್ಲಿಸು, ಇಡುವಲ್ಲ, ನಿಲ್ಲಿಸು. ಯಾವುದೇ ತಾನ್ ನಿರೀಕ್ಷೆಹಂ ಯೋದ್ದು ಕಾಮಾನ್ ಅವಸ್ಥಿತಾನ್. ಯುದ್ಧ ಮಾಡಲಿಕ್ಕೆ ಬಂದವರು ಯಾರ್ಯಾರಿದ್ದಾರೆ ಅದನ್ನು ನಾನು ನೋಡಬೇಕು ಅಂತ ಬಯಸಿದ್ದೇನೆ. ಕೃಷ್ಣ ಹೇಳ್ದ, ಸರಿ, ನೀನು ಯಜಮಾನ, ನಾನು ಸಾರಥಿ. ಎರಡು ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದಾನೆ. ಒಳ್ಳೆ ಬಿಳಿಯಾಗಿರ್ತಕ್ಕಂಥ ಇಂದ್ರಲೋಕದಿಂದ ಬಂದಿರತಕ್ಕಂಥ ಅದ್ಭುತ ಕುದುರೆಗಳಿಂದ ಯುಕ್ತವಾದ ರಥ ಅದು.
ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತೇಳಿ ಅವುಗಳ ಹೆಸರು. ನೋಡಿದ, ಈ ಕಡೆಗೆ ತನ್ನ ಸೈನ್ಯದ ಕಡೆಗೆ ನೋಡಿದ. ಅಣ್ಣ ಧರ್ಮರಾಜ, ಭೀಮ, ತಮ್ಮ ನಕುಲ ಸಹದೇವರು, ತನ್ನ ಮಗ ಅಭಿಮನ್ಯು, ತನ್ನ ಮಗ ಇರಾವಂತ, ಬಂಧು ಬಾಂಧವರು, ಈ ಕಡೆಗೆ ಸುಭದ್ರೆಯ ತವರು ಮನೆಯ ಇಂದ ಬಂದಿರತಕ್ಕಂತಹ ಸಾತ್ವಿಕಿ ಇತ್ಯಾದಿಗಳು. ಆ ನಂತರ ಎಲ್ಲ ಬಂಧು ಬಾಂಧವರು. ಈ ಕಡೆ ನೋಡ್ತಾನೆ, ತನ್ನ ಪಿತಾಮಹ ಭೀಷ್ಮ, ತನಗೆ ಬಾಲ್ಯದಿಂದಲೂ ತೊಡೆ ಮೇಲೆ ಕುಡಿಸಿಕೊಂಡು ಎಲ್ಲ ಕಲಿಸಿದ ಕೃಪಾಚಾರ್ಯರು, ತನ್ನ ಜೊತೆಯಲ್ಲಿ ಸಹಪಾಠಿಯಾಗಿ ಯುದ್ಧ ಕಲಿತ ಅಶ್ವತ್ಥಾಮಾಚಾರ್ಯರು, ತನ್ನ ಗುರುಗಳಾದ ದ್ರೋಣಾಚಾರ್ಯರು, ಇನ್ನು ತನ್ನ ಸಂಬಂಧಿಕರು ಲೆಕ್ಕ ಹಾಕಿದ. ಇವರು ಸತ್ತರೆ ಅವರೆಲ್ಲ ಕಳೆದುಕೊಂಡು ನನ್ನ ರಾಜ್ಯ ತಗೊಂಡು ಏನು ಮಾಡಲಿ, ಇವರು ಸತ್ತರೆ ಕೌರವ್ರ ಕಡೆಗೆ ನೋಡ್ತಾನೆ, ಆದರೆ ಇವರನ್ನು ಸಲ್ಲಿಸಬಹುದೇ, ಭೀಷ್ಮನನ್ನು ಕೊಲ್ಬಹುದೇ, ದ್ರೋಣರನ್ನು ಕೊಲ್ಲಿಕ್ಕೆ ಆಗ್ತದೇನೋ, ಆದರೂ ಇವ್ರು ಹೋದ್ರು ಇವರನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ, ಇವ್ರು ಹೋದ್ರು ಇವರನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಅವರನ್ನ ಮೇಲಿನ ಮೋಹ, ಅವರನ್ನು ಬಿಟ್ಟಿರ್ಲಿಕ್ಕಾಗೋದಿಲ್ಲ ಅಂತ ಅನ್ನೋ ಭಾವನೆ ಅರ್ಜುನನನ್ನು ಪೀಡಿಸ್ಲಿಕ್ಕೆ ಚಾಲವಾಯಿತು. ಅಯ್ಯೋ, ಇವರನ್ನೆಲ್ಲ ಕಳೆದುಕೊಂಡು ನಾನು ಹೇಗಿರಲಿ, ಇವರ ಹೊರತಾಗಿ ನಾನು ರಾಜ್ಯವನ್ನು ಸುಖದಿಂದ ಇರಲಿಕ್ಕಾಗ್ತದೆ. ಆ ಮೋಹ ತೀವ್ರವಾಯಿತು. ಮೋಹ ಯಾವಾಗಲೂ ಆ ವಸ್ತು ನಮ್ಮಿಂದ ದೂರ ಆಗಬಾರದು ಅಂತ ಅನ್ನೋ ಭಾವನೆಯಿಂದ ಯುಕ್ತವಾಗಿರ್ತದೆ. ನಮಗೆ ಯಾರ ಮೇಲೆ ಮೋಹ ಇರ್ತದೆ, ಎಲ್ಲೇ ಇರಬೇಕು ಅಂತ ತಿಳ್ಕೊಂಡಂತ ನಾವು ಬಯಸ್ತಾ ಇರ್ತೇವೆ. ಅಯ್ಯೋ ಇವ್ರು ಹೋದ್ರೂ ದುಃಖ, ಅಯ್ಯೋ ಇವ್ರು ಹೋದ್ರೂ ದುಃಖ ಅಂತ ಅರ್ಜುನನ ಮನಸ್ಸಿನಲ್ಲಿ ಮೋಹ ದುಃಖಕ್ಕೆ ಸರಿಯಿತು. ಆದರೆ ಈ ವಿರಹ ಕೊನೆಯವರೆಗೂ ಅಂತನ್ನೋದನ್ನು ಅದು ಶೋಕಕ್ಕೆ ದುಃಖ ಹೋಗಿ ಶೋಕದ ರೂಪದಲ್ಲಿ ಪರಿಣತವಾಯಿತು. ದುಃಖಕ್ಕೂ ಶೋಕಕ್ಕೂ ಅಂತರ ಏನು? ಹೋಗ್ತಾರಲ್ಲ ಅಂತ ದುಃಖ, ಹೋಗ್ತಾರಲ್ಲ ಅಂತ ಶೋಕ. ದುಃಖ ಸ್ವಲ್ಪ ವೇಳೆ ಮೇಲೆ ಮರೆತು ಹೋಗ್ತದೆ, ಶೋಕ ಕೊನೆಯವರೆಗೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಒಬ್ಬರು ವಿಮರ್ಶಕರು ಹೇಳಿದ ಮಾತು ಬಹಳ ಚೆನ್ನಾಗಿದೆ. ದುಃಖ ಟಾರ್ ರೋಡ್ ಮೇಲೆ ಬಿದ್ದ ಮಳೆಯಂತೆ. ಟಾರ್ ರೋಡನ್ನು ಒದ್ದೆ ಮಾಡ್ತೇವೆ, ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಹೋಗ್ಬಿಡ್ತದೆ. ಆದರೆ ಶೋಕ ಹಾಗಲ್ಲ, ಹೊಲದ ಮೇಲೆ ಬಿದ್ದ ಮಳೆಯಂತೆ. ನೇಗಿಲಿನಿಂದ ಉಳಿದ ಹೊಲದ ಮೇಲೆ ಅಲ್ಲಿ ನೀರಿದ ಬಿದ್ದ ನೀರಿನ ಹನಿ 1 ಫೂಟ್ ಒಳಗೆ ಹೋಗ್ತದೆ. ಎಷ್ಟೋ ದಿವಸದವರೆಗೆ ಅದರ ಹಸಿತನ ಹಾಗೇ ಇರ್ತದೆ, ಒಣಗೋದಿಲ್ಲ. ಇದು ಅರ್ಧ ಗಂಟೆಗೆ ಟಾರ್ ರೋಡ್ ಒಣಗಿ ಹೋಗ್ತದೆ. ಅಂದರೆ ಮರೆಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ದುಃಖ ಶೋಕ. ಯಾವಾಗ ಮನುಷ್ಯನಿಗೆ ಶೋಕ ಬರ್ತದೆ, ಈ ಕೆಲಸ ಬೇಡಪ್ಪ, ಇಂಥ ಶೋಕ ಬರ್ತಕ್ಕಂಥ ಕೆಲಸ ನಾನು ಯಾಕೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಮನಸ್ಸು ನೆಗೆಟಿವ್ ಥಿಂಕಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ನೆಗೆಟಿವ್ ಥಿಂಕಿಂಗ್ಗೆ ನಮ್ಮ ಶಾಸ್ತ್ರದಲ್ಲಿ ಮನೋದೌರ್ಬಲ್ಯ ಅಂತ ಮನೋದೌರ್ಬಲ್ಯ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಯಾವಾಗ ಮನಸ್ಸು ದುರ್ಬಲವಾಗ್ತದೆ, ಮನಸ್ಸು ಒಂದು ಫಟಿಗ್ ಅವಸ್ಥೆಗೆ ಮುಟ್ಟುತ್ತದೆ,
ಆಗ ಏನು ಮಾಡಬೇಕು ಅಂತ ಅನಿಸೋದಿಲ್ಲ. ನನಗೇನು ಬೇಡ ಅಂತ ತಿಳ್ಕೊಂಡಂತ ಅನ್ನಿಸ್ತದೆ. ಕಿಂಕರ್ತವ್ಯ ಮೌಢ್ಯತಾ ಬರ್ತದೆ. ಈ ರೀತಿಯಾಗಿರ್ತಕ್ಕಂಥ ಮಾನಸಿಕ ಅವಸ್ಥೆಗೆ ಸಾಹಿತ್ಯ ಶಾಸ್ತ್ರಕಾರರು ಶೋಕ ಅಂತ ತಿಳ್ಕೊಂಡು ಕರೆದಿದ್ದಾರೆ. ಶೋಕ ಅಂತ ಇದರ ಪರಿಭಾಷೆಯನ್ನ ಗೀತಾ ವಿವೃತ್ತಿಯಲ್ಲಿ ಮಂತ್ರಾಲಯ ಪ್ರಭುಗಳು ನಮಗೆ ತಿಳಿಸಿಕೊಡ್ತಾರೆ. ಮೋಹ ನಿಮಿತ್ತಕಾತ್ ಶೋಕಾತ್ ಯನ್ ಮನೋದೌರ್ಬಲ್ಯಂ ಯಸ್ಮಿನ್ ಸತಿ ಸರ್ವ ವ್ಯಾಪಾರೋಪಮಃ ಸಹ ವಿಷಾದೋ ನಾಮ. ಮೋಹದಿಂದ ಆಸಕ್ತಿ ಉಂಟಾಗಿ ಕಲ್ಪನೆಯಿಂದ ಬಂದಿರತಕ್ಕಂಥ ದುಃಖ, ಮೋಹ ನಿಮಿತ್ತಕಾತ್ ಶೋಕಾತ್, ಆ ಶೋಕ. ಯಸ್ಮಿನ್ ಸತಿ ಶೋಕ ಇದ್ದಾಗ ಸರ್ವ ವ್ಯಾಪಾರ ಉಪಮಃ, ಯಾವ ವ್ಯವಹಾರವನ್ನು ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಇಂಥ ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅರ್ಜುನನಿಗೆ ಅನಿಸಿದೆ, ಈ ಯುದ್ಧದಿಂದ ಏನು ಪ್ರಯೋಜನ? ಯುದ್ಧ ಬೇಡ, ಬಹಳ ನಮ್ಮ ರಾಜ್ಯ ಸಿಗಲಿಕ್ಕಿಲ್ಲ, ನಾವು ಕಾಡಿನಲ್ಲಿ ಸುಖವಾಗಿದ್ದೀವಿ, ಎಲ್ಲ ಬಂಧುಗಳ ಜೊತೆಯಲ್ಲಿ ಸುಖವಾಗಿರೋ ಬದಲಾಗಿ ಕಳ್ಕೊಂಡು ರಾಜ್ಯ ತೆಗೆದುಕೊಂಡು ಏನು ಮಾಡಬೇಕು? ಆದರೆ ನಾನು ಭಯಪಟ್ಟಿದ್ದೇನೆ, ನಾನು ಮೋಹಕ್ಕೆ ಒಳಗಾಗಿದ್ದೇನೆ, ಇದು ಕೃಷ್ಣನಿಗೆ ಗೊತ್ತಾಗಬಾರದು. ತನ್ನ ದೌರ್ಬಲ್ಯ ಮುಚ್ಚಿಕೊಳ್ಳೋದಕ್ಕೋಸ್ಕರ ಮನುಷ್ಯ ತನ್ನ ದೌರ್ಬಲ್ಯ ಮುಚ್ಚಿಕೊಳ್ಳೋದಕ್ಕೋಸ್ಕರ ಏನೇನು ತರ್ಕಗಳನ್ನು ಮಾಡಲಿಕ್ಕೆ ಚಾಲು ಮಾಡ್ತಾನೆ. ಕೃಷ್ಣ, ಯಾಕೋ ಈ ಯುದ್ಧ ನನಗೆ ಬೇಡ ಅಂತ ಅನಿಸ್ತಾ ಇದೆ. ಏನಾಯ್ತು ಅರ್ಜುನ? ಅಲ್ಲ ಕೃಷ್ಣ, ಯುದ್ಧಕ್ಕೆ ಬಂದಿರತಕ್ಕಂಥ ಇಷ್ಟೆಲ್ಲ ಜನ, ಹೆಚ್ಚಿನ ಜನ ಯುವಕರಾಗಿದ್ದಾರೆ. ಯುವಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸಾಯ್ತಾರೆ. ಇವರ ಹೆಂಡತಿಯರೆಲ್ಲ ಚಿಕ್ಕ ವಯಸ್ಸಿನವರು. ಅವರು ತಮ್ಮ ತಾರುಣ್ಯವನ್ನು ಹೇಗೆ ಕಳೀತಾರೆ? ಕ್ಷತ್ರಿಯರಲ್ಲಿ ಮತ್ತೆ ಪುನಃ ಬೇರೆ ವಿವಾಹ ಮಾಡ್ಕೊಳ್ತಕ್ಕಂಥವ್ರು ಇರ್ತಾರೆ. ಆಗ ಬೇರೆ ಯಾವ್ಯಾವ ಜಾತಿಯರ ಜೊತೆ ಮದುವೆ ಆಗ್ತಾರೋ ಯಾರಿಗೂ ಗೊತ್ತು. ಆಗ ಜಾಯತೆ ವರ್ಣಸಂಕರ, ವರ್ಣಸಂಕರ ಉಂಟಾಗ್ತದೆ. ಯಾವಾಗ ವರ್ಣಸಂಕರ ಅಂದರೆ ಬೇರೆ ಜಾತಿಯಲ್ಲಿ ಪುರುಷರಿಂದ ಸಂತಾನವನ್ನು ಪಡೆಯುವುದಕ್ಕೆ ವರ್ಣಸಂಕರ ಅಂತ ಕರೀತಾರೆ. ಇಂಟರ್ ಕಾಸ್ಟ್ ಮ್ಯಾರೇಜ್ನಿಂದ ಹುಟ್ಟಿದ ಸಂತಾನವೆಲ್ಲ ವರ್ಣಸಂಕರ ಸಂತಾನ. ಈ ವರ್ಣಸಂಕರ ಸಂತಾನ ನಮ್ಮ ಸಂಸ್ಕೃತಿಯನ್ನು ನಾಶಪಡಿಸ್ತದೆ. ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಂದು DNA RNA ಬಂದಿದೆ, ಆ ಹೆರಿಡಿಟಿಯ ವಿನಾಶವಾಗ್ತದೆ. ಈ ಹೆರಿಡಿಟಿ ವಿನಾಶಕ್ಕೆ ನಾನು ಕಾರಣ ಆಗಬೇಕೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡ್ತಾ ಅಂತ ನನಗಸ್ತದೆ, ಈ ತರ್ಕ ಸರಿಯಲ್ಲ. ಯಾಕೆ? ನಾನು ಇಂಥ ಅನೇಕ ಯುದ್ಧ ಮಾಡೀನಿ, ಅಷ್ಟೆಲ್ಲ ಯುವಕರನ್ನು ಕೊಂದಿಯಲ್ಲ ನೀನು, ಅವಾಗೆ ವಿಚಾರಕ್ಕೆ ಬರಲಿಲ್ಲ ಅಂತ ಕೃಷ್ಣ ಕೇಳಿದ್ರೆ ಏನು ಹೇಳಿ? ಅದಕ್ಕೆ ಸ್ವಲ್ಪ ತರ್ಕ ಚೇಂಜ್ ಮಾಡ್ತಾನೆ. ಇಲ್ಲ, ನಾವು ಕ್ಷತ್ರಿಯರು ರಕ್ಷಕರು, ನಾವು ಭಕ್ಷಕರಾಗಬಾರ್ದು. ನಾನು ಇವರೆಲ್ಲನನ್ನು ವಿನಾಶಕ್ಕೆ ನಾನೇ ಕಾರಣ ಆಗಲಿ?
ಒಂದಿಲ್ಲ ಒಂದು ದಿವಸ ಅವ್ರ ಮರಣ ಬಂದೇ ಬರ್ತದೆ. ಆ ಮರಣಕ್ಕೆ ನಾನು ಯಾಕೆ ನಿಮಿತ್ತ ಆಗಲಿ? ನನಗೆ ಲೋಭ ಇಲ್ಲ. ಯಾವ್ದು ಇವರೆಲ್ಲ ಜನ ಲೋಭದಿಂದ ಯುದ್ಧಕ್ಕೆ ಬಂದಿದ್ದಾರೆ. ನನಗೆ ಲೋಭ ಇಲ್ಲ. ನಾನು ಉದಾಹರಣೆ ಆಗ್ತೇನೆ. ನಾನು ಬಿಟ್ಟು ಹೋದರೆ ಭಾಳಾದ್ರೆ ಬೈಬೋದು, ಪರವಾಗಿಲ್ಲ. ನಾನು ಇವರನ್ನು ಕ್ಷಮಿಸಿಬಿಡ್ತೇನೆ. ನಾನು ಯುದ್ಧ ಬಿಟ್ಟರೆ ಯುದ್ಧ ನಿಂತು ಹೋಗ್ಬಿಡ್ತದೆ. ಆದರೆ ನಾನೇ ಗ್ರೇಟ್ ಅಂತ ಅಹಂಕಾರದ ಮಾತು ಬಂತು. ಆಗ ಅವನಿಗೆ ಈ ತರ್ಕವೂ ಸರಿ ಅನ್ನಿಸ್ಲಿಲ್ಲ. ಯಾಕೆ? ನೀನು ಯುದ್ಧ ಬಿಟ್ಟು ಹೋದ್ರೆ ಯುದ್ಧ ನಿಲ್ತದೇನು? ಯುದ್ಧ ನಡೀತದೆ. ಭೀಮ ಇದ್ದಾನೆ, ಉಳಿದವರಿದ್ದಾರೆ, ಯುದ್ಧ ನಡೆಸ್ತಾರೆ ಮುಂದೆ. ಅದರಿಂದ ಈ ನನ್ನ ತರ್ಕವೂ ಸರಿಯಾಗಿಲ್ಲ ಅಂತಕೊಂಡಂತ ನನಗನಿಸ್ತು. ಕೊನೆಗೆ ಆ ಡೈಲಮ್ಮ ನಿರ್ಣಯ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಅರ್ಜುನ ಹೇಳ್ತಾನೆ, ನಾನು ಮಾನಸಿಕ ಗೊಂದಲಕ್ಕೆ ಒಳಗಾಗಿದ್ದೇನೆ. ಯಾಕೋ ಈ ಭೀಕರ ಯುದ್ಧವನ್ನು ನೆನೆಸಿ ನನ್ನ ಕೈ ನಡುಗ್ತಾ ಇದೆ. ಯಾವಾಗ ಗಾಂಡೀವ ಧನುಷ್ಯ ಕೆಳಗೆ ಬೀಳ್ತದೆ ಹೇಳಲಿಕ್ಕಾಗೋದಿಲ್ಲ. ಗಾಂಡೀವಂ ಸಂಸತೆ ಹಸ್ತಾತ್. ಸಂಪೂರ್ಣ ಶರೀರದ ಚರ್ಮ ಉರಿತಾ ಇದೆ. ಕೈಕಾಲುಗಳು ಶಕ್ತಿಯನ್ನು ಕಳೆದುಕೊಂಡಿವೆ. ಯಾವಾಗ ಕೆಳಗೆ ಬೀಳ್ತೀನೋ ಅಂತ ಅನ್ನಿಸ್ತಾ ಇದೆ. ಕೃಷ್ಣ, ಬೇಡ, ಈ ವಿನಾಶಕರವಾಗಿರ್ತಕ್ಕಂಥ ಯುದ್ಧ ನನ್ನ ಕಡೆಯಿಂದ ಆಗೋದು ಬೇಡ. ನಾನು ಶಸ್ತ್ರನ್ಯಾಸ ಮಾಡ್ತೇನೆ ಅಂಥೇಳಿ ಗಾಂಡೀವ ಧನುಷ್ಯವನ್ನು ಕೆಳಗೆ ಬೀಳಿಸಿದ. ಬಂದು ರಥದಿಂದ ಇಳಿದ, ಅಥವಾ ರಥದಲ್ಲಿ ನಿರ್ವೆಣ್ಣನಾಗಿ ಕುಳಿತುಕೊಂಡ್ಬಿಟ್ಟ. ಶಿಷ್ಯಸ್ನೇಹಂ ಶಾದಿಮಾಂ ತಾಂ ಪ್ರಪನ್ನಂ. ನಿನಗೆ ಶರಣು ಬಂದಿದ್ದೇನೆ, ಏನು ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿ ನನಗೇನು ತೋಚ್ತಾ ಇಲ್ಲ. ಯಾಕೆ? ಧರ್ಮಕ್ಷೇತ್ರದಲ್ಲಿ ಬಂದಾಗ ಮನುಷ್ಯನ ಮನಸ್ಸು ಸಾತ್ವಿಕವಾಗ್ತದೆ. ಯುದ್ಧ ಬೇಕಾಗಿದೆ, ತಾಮಸ ರಾಜಸ ವಿಚಾರ ಇರಬೇಕಾಗ್ತದೆ. ಈ ಪವಿತ್ರ ಕ್ಷೇತ್ರಕ್ಕೆ ಬಂದಾಗ ಅರ್ಜುನನ ಮನಸ್ಸು ಚೇಂಜ್ ಆಯಿತು. ಚೇಂಜ್ ಆಗಿ ಇಷ್ಟೆಲ್ಲ ಮಾತನಾಡಿದ. ಇಷ್ಟೆಲ್ಲ ಹೇಳ್ತಾ ಇದ್ದರೂ ಕೂಡ ಕೃಷ್ಣ ಉತ್ತರ ಕೊಟ್ಟನೆ ಇವನ ಪ್ರಶ್ನೆಗಳಿಗೆ. ಪ್ರಹಸನ್ನಿವ ಭಾರತ. ಕೃಷ್ಣ ನಕ್ ಬಿಟ್ಟ. ಏನು ಹುಚ್ಚುವಾರ ತರ್ಕ ಮಾಡ್ತಾನೆ ಇವನು? ಈ ರೀತಿಯಾಗಿರ್ತಕ್ಕಂಥ ಹೇಡಿಯಾಕಾದ ಯುದ್ಧದ ಆರಂಭದಲ್ಲಿ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವ ತಯೋಜ್ಯತೆ. ಈ ರೀತಿಯಾಗಿರ್ತಕ್ಕಂಥ ಕ್ಲೀಬತನ ಮಾಡಬೇಡ, ಗಾಬರಿತನ ಆಗಬೇಡ, ಷಂಡನಾಗಬೇಡ. ಹೇಳು, ಎಲ್ಲ ಮನಸ್ಸಿನ ಭಯ ಆರಿಸು. ತೆಕ್ತೋತ್ತಿಷ್ಟ ಪುರಂತಪ. ಎದ್ದು ನಿಂತು ಯುದ್ಧಕ್ಕೆ ಸನ್ನದ್ಧನಾಗು ಅಂತ ಹೇಳುವ ಜೊತೆಯಲ್ಲಿ ಅರ್ಜುನನಿಗೆ ಬಂದಿರತಕ್ಕಂಥ ಯುದ್ಧ ಬೇಡ ಅಂತ ಮನಸ್ಸು ಉದಾರತನದಿಂದೆಲ್ಲ ಅವನ ಮಾನಸಿಕವಾಗಿರ್ತಕ್ಕಂತಹ ಆ ಸಂತಾಪದಿಂದ, ಅವನ ಮೋಹವನ್ನು ಮೊದಲು ಹೋಗಾಡಿಸ್ಬೇಕು, ರೋಗದ ಮೂಲವನ್ನು ದೂರ ಮಾಡಬೇಕು ಅಂತಕೊಂಡು ನಿಶ್ಚಯಿಸಿ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಕೊಡ್ತಾನೆ. ಅದ್ಭುತವಾಗಿರ್ತಕ್ಕಂಥ ವೇದ ತಿಳಿಯದೇ ಇದ್ದವರಿಗೂ ವೇದದಲ್ಲಿರ್ತಕ್ಕಂಥ ರಹಸ್ಯವನ್ನು ತಿಳಿಸುವಂತಹ ಅತಿ ಕಠಿಣವೂ ಅತಿ ಸರಳವಾಗದೇ ಇರತಕ್ಕಂತಹ ಉಪದೇಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅರ್ಜುನನಿಗೆ. ಇದೇ ಭಗವದ್ಗೀತೆ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಭಗವದ್ಗೀತೆಯ ವೈಶಿಷ್ಟ್ಯ ಏನು? ಭಗವದ್ಗೀತೆಯ ಜ್ಞಾನ ನಮಗೆ ಹೇಗೆ ಅನಿವಾರ್ಯ, ನಮಗೆ ಹೇಗೆ ಮಾರ್ಗದರ್ಶಕ ಅನ್ನುವ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇಷ್ಟು ವಿಷಯವನ್ನು ರಾಘವೇಂದ್ರ ಸ್ವಾಮಿಗಳವರು 2 ಲೈನ್ನಲ್ಲಿ ಹೇಳ್ತಾರೆ. ದೌತ್ಯಂ ಕುರುವನ್ನನಂತ
ನಿಜ ರುಚಿರತನೂರ್ದರ್ಶಯನ್ ದಿವ್ಯದೃಷ್ಟೇ ಗೀತಾ ತತ್ವೋಪದೇಶಾತ್ ರಣಮುಖ ವಿಜಯಸ್ಯಾಚರನ್ ಸಾರಥಿತ್ವಂ ಅಂತ ತಿಳ್ಕೊಂಡು ಅಂತೇಳಿ ಗೀತೆಯನ್ನು ಉಪದೇಶ ಮಾಡಿದ ಅಂತ ವಿಚಾರವನ್ನು ಎರಡನೇ ಲೈನ್ನ ತಿಳಿಸ್ತಾರೆ. ಗೀತೆ ಏನು ಉಪದೇಶ ಮಾಡಿದ, ಗೀತೆಯ ಸಾರವೇನು ಅನ್ನೋದನ್ನು ನಾವು ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಂ.